ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಫೋನ್ಪೇ ಬಳಸ್ತಾ ಇದ್ದೀರಾ, ಪೇಟಿಎಮ್ ಬಳಸ್ತಾ ಇದ್ದೀರಾ, ಅಮೆಜಾನ್ ಪೇ ಬಳಸ್ತಾ ಇದ್ದೀರಾ, ವಾಟ್ಸಪ್ ಪೇ ಬಳಸ್ತಾ ಇದ್ದೀರಾ. ಇವುಗಳ ಮೂಲಕ ಹಣದ ವ್ಯವಹಾರ ಮಾಡ್ತಾ ಇದ್ದೀರಾ, ಹಣದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ. ನೀವೆಲ್ಲರೂ ನೋಡಲೇಬೇಕಾದ ವಿಡಿಯೋ ಇದು. ಮಿಸ್ ಮಾಡ್ದಂಗೆ, ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿ ಪಡ್ಕೊಳ್ಳಿ. ಇತ್ತೀಚೆಗೆ ಅತಿ ಹೆಚ್ಚು ವ್ಯವಹಾರಗಳಲ್ಲಿ ಬಳಕೆಯಾಗುವಂತಹ ಈ UPI ಬಗ್ಗೆ ಒಂದಿಷ್ಟು ಮಾಹಿತಿಗಳು. 2025 ಏಪ್ರಿಲ್ 1ರಿಂದ ಇಡೀ ದೇಶದಾದ್ಯಂತ ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಳ್ತಾ ಇದೆ. ಕೇಂದ್ರದ ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಇದೇ ಏಪ್ರಿಲ್ಗೆ ಜಾರಿಗೆ ಬರುವಂತೆ ಹೊಸ ರೂಲ್ಸನ್ನು ಜಾರಿಗೊಳಿಸ್ತಾ ಇದೆ. UPI ಬಳಕೆ ಮಾಡೋರಿಗೆ ಒಂದು ಶಾಕ್. ಏನದು ಶಾಕ್? ಈ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಡಿಜಿಟಲ್ ಇಂಡಿಯಾ ರೂಪದಲ್ಲಿ ಇಂದು ಯಾರು ಜೇಬಲ್ಲಿ ಕ್ಯಾಶ್ ಇಟ್ಕೊಂಡು ಇರಲ್ಲ ಅಲ್ವಾ? ಒಂದು ಸಣ್ಣ ಟೀ ಶಾಪ್ನಿಂದ ದೊಡ್ಡ ಮಾಲ್ಗಳವರೆಗೂ UPI ಬಳಕೆ ಇದೆ. ಸ್ಕ್ಯಾನ್ ಮಾಡು, ಪೇ ಮಾಡು, ಅಷ್ಟೇ. ಎಷ್ಟು ಸುಲಭವಾಗಿದೆ ಅಲ್ವಾ? ನಾವೆಲ್ಲರೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಕೆಲ ಕಳ್ಳರನ್ನು ಬಿಟ್ಟು ಇನ್ನು ಪ್ರಾಮಾಣಿಕವಾಗಿ ದುಡಿಯುವಂಥವರು ಎಲ್ಲರೂ ಸಹ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಈ UPI. ಈ ಆರ್ಥಿಕ ವರ್ಷ ಸುಮಾರು 200 ಲಕ್ಷ ಕೋಟಿ ವ್ಯವಹಾರ ಈ UPIನಿಂದ ಆಗಿದೆ ಅಂತ ಒಂದು ವರದಿ ಹೇಳುತ್ತೆ. ಈ UPI ಯೂಸರ್ಸ್ಗೆ ಏಪ್ರಿಲ್ 1ರಿಂದ ಒಂದು ಹೊಸ ನಿಯಮ ಜಾರಿ ಮಾಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ. ಕೆಲವೊಂದು UPI ಐಡಿಗಳು ಡಿಆಕ್ಟಿವೇಟ್ ಆಗ್ತಾ ಇದ್ದಾವೆ ನೋಡಿ. ಹೇಗೆ ಗೊತ್ತಾ? ನಿಮಗೂ ನಿಮ್ಮ ಅಕೌಂಟು ಡಿಆಕ್ಟಿವೇಟ್ ಆಗಬಹುದು. ಸ್ವಲ್ಪ ಎಚ್ಚರ. ಹಾಗಾದರೆ ಏನು, ಹೇಗೆ ಆ ಹೊಸ ರೂಲ್ಸ್ಗಳನ್ನು ನೋಡಿ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಸಿದ್ಧವಾಗಿರ್ತಕ್ಕಂತಹ ನಿಯಮಗಳು ಯಾವುವು? ಏಕೆಂದರೆ ಇತ್ತೀಚೆಗೆ ಫ್ರಾಡ್ಗಳು ಹೆಚ್ಚಾಗ್ತಾ ಇದ್ದಾವೆ. ಜಸ್ಟ್ ಒಂದು ಲಿಂಕ್, APK, ಉದಾಹರಣೆಗೆ APK ಫೈಲ್ಸ್ ಅಂತವು, ಒಂದು ಲಿಂಕನ್ನು ಓಪನ್ ಮಾಡಿದರೆ ಸಾಕು, ನಿಮ್ಮ ಅಕೌಂಟ್ನಲ್ಲಿರುವಂತಹ ಹಣ ಝೀರೋ, ಬ್ಯಾಲೆನ್ಸ್ ಎಲ್ಲ ಝೀರೋ ಆಗುತ್ತೆ. ಈ ರೀತಿ ಕದಿಮರು ತಮ್ಮ ಜಾಲವನ್ನು ಕಟ್ಟಿಕೊಂಡು ನಮ್ಮ ಅಕೌಂಟ್ಗಳಿಗೆ ಕನ್ನ ಹಾಕ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಕದಿಮರ ಜಾಲವನ್ನು ತಡೆಗಟ್ಟುವಲ್ಲಿ ಈ ನಿಯಮಗಳು ಸಹಾಯ ಆಗ್ತವೆ. ನೀವೆಲ್ಲ UPI ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ಸಹಜವಾಗಿ ಎಲ್ಲರೂ ಸಹ UPI ಕ್ರಿಯೇಟ್ ಮಾಡಬೇಕು ಅಂದರೆ ಫೋನ್ ನಂಬರ್ ಲಿಂಕ್ ಆಗಲೇಬೇಕು ಅಲ್ವಾ? ಲಿಂಕ್ ಮಾಡುವಾಗ ಒಂದು OTP ಬರುತ್ತೆ. OTP ಹಾಕಿದ ಮೇಲೆ ನೀವು ನಿಮ್ಮ ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ತೀರಲ್ವ? ಸೊ ಇದೆಲ್ಲ ಕಾಮನ್ ಪ್ರೋಸೆಸ್ಸು, ಎಲ್ಲರಿಗೂ ಗೊತ್ತಿದೆ. ಆಗ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಇದು ಪ್ರೋಸೆಸ್. ಆಮೇಲೆ ನೀವು ಸ್ಕ್ಯಾನ್ ಮಾಡ್ತೀರಾ, ನೀವು ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ. ಓಕೆ, ಏನು ತೊಂದರೆ ಇಲ್ಲ. ಆದರೆ ಕೆಲವರು ಒಂದು ನಂಬರ್ನಲ್ಲಿ UPI ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಆದರೆ ಆ ನಂಬರನ್ನು ಬಳಸೋದಿಲ್ಲ. ಅದನ್ನು ಬಳಸದಲೇ ತುಂಬ ದಿನ ಆಗಿರುತ್ತೆ, ತುಂಬ ತಿಂಗಳಾಗಿರುತ್ತೆ, ವರ್ಷಗಳೇ ಕಳೆದಿರ್ತವೆ. ಆದರೆ ಆ ನಂಬರುಗಳ ಮೂಲಕ ಅವ್ಯವಹಾರ ನಡೆಯುವಂತಹ ಒಂದು ಸಂಗತಿ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಹೇಗೆ, ಏನು, ಕೆಲವು ಫ್ರಾಡ್ಗಳು ಈ ನಿಟ್ಟಿನಲ್ಲಿ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿದ್ದಾವೆ ಅಂತಕ್ಕಂಥದ್ದು ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಅದಕ್ಕೆ ಅಂತಹ ನಂಬರನ್ನು ಡಿಆಕ್ಟಿವೇಟ್, ಆ ಅಕೌಂಟನ್ನು ಡಿಲೀಟ್ ಅಥವಾ ಡಿಆಕ್ಟಿವೇಟ್ ಮಾಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಹಾಕಿದೆ. ಸೊ ಅದಕ್ಕೆ ಯಾವ ನಂಬರ್ಗಳಿಂದ ಮೋಸ ನಡೆಯುತ್ತೋ ಆ ಅಕೌಂಟ್ಗಳನ್ನು ಸಹ ಡಿಲೀಟ್ ಮಾಡುವಂತಹ ಒಂದು ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಕೆಲವರು 2 ಸಿಮ್ಮನ್ನು ಇಟ್ಕೊಂಡಿರ್ತಾರೆ. ಒಂದು ಸಿಮ್, ಒಂದು ಕರೆಗಳನ್ನು ಮಾಡ್ಕೊಳೋದಕ್ಕೆ, ಇನ್ನೊಂದು ಬ್ಯಾಂಕಿನ ವ್ಯವಹಾರಗಳು. 2 ನಂಬರ್ ಆಕ್ಟಿವ್ ಆಗಬೇಕು ಅಂದರೆ ರೀಚಾರ್ಜ್ ಮಾಡಬೇಕು. 2ಕ್ಕೂ ಮಾಡಬೇಕು. ಒಂದು ನಂಬರ್ಗೆ ರೀಚಾರ್ಜನ್ನು ಮಾಡಿ ಇನ್ನೊಂದು ನಂಬರನ್ನು ಹಾಗೆ ಇಟ್ಕೊಂಡಿರ್ತಾರೆ. ಆ ರೀಚಾರ್ಜ್ ಮಾಡದಲೇ ಇರತಕ್ಕಂಥ UPI ಐಡಿನಲ್ಲಿ UPI ಐಡಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ರೀಚಾರ್ಜ್ ಮಾಡದಲೇ ಇರತಕ್ಕಂತಹ UPI ಐಡಿಯನ್ನು ಡಿಆಕ್ಟಿವೇಟ್ ಮಾಡಲಾಗುತ್ತೆ ಇನ್ಮೇಲೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ನಂಬರನ್ನು ರೀಚಾರ್ಜ್ ಮಾಡ್ದಂಗೆ ಹಾಗೆ ಇಟ್ಕೊಳ್ಬೇಡಿ. ಒಂದು ಸಿಮ್ಗೆ 90 ದಿನಗಳ ಒಳಗಡೆಗೆ ರೀಚಾರ್ಜ್ ಮಾಡಬೇಕು. ಇಲ್ಲ ಅಂದರೆ ಕಂಪನಿಯವರು ಆ ನಂಬರನ್ನು ಬೇರೆಯವರಿಗೆ ಕೊಡುವಂಥ ಸಾಧ್ಯತೆಗಳಿರ್ತವೆ. ಆಗೇನಾಗುತ್ತೆ, ಮಿಸ್ಲೀಡ್ ಹೆಂಗಾಗುತ್ತೆ ನೋಡಿ. ಆಗ ನಿಮ್ಮ ಅಕೌಂಟಿಗೆ ಬರುವಂಥ ಹಣ ಅವರ ಅಕೌಂಟಿಗೆ ಹೋಗಿರುತ್ತೆ ನೋಡಿ. ಎಷ್ಟು ಸುಲಭನಾಗಿ ಹೀಗೆ ನೀವೇ ನಿಮ್ಮ ಹಣವನ್ನು ಕಳೆದುಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಸೊ ಅದರಿಂದ ರೀಚಾರ್ಜ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಹೀಗೆ ನಂಬರನ್ನು ಅಪ್ಡೇಟ್ ಮಾಡುವ ಮೂಲಕವಾಗಿ ಫ್ರಾಡ್ ಆಗುವುದನ್ನು ತಡಿಬೇಕು. ನಾವೇ ತಡಿಬೇಕು ಅಂತಕ್ಕಂಥದ್ದು ಒಂದು ಮಾಹಿತಿ. ಸೊ ಹೀಗೆ ಈ UPI ವ್ಯವಹಾರ
ಮತ್ತಷ್ಟು ಪಾರದರ್ಶಕವಾಗುವ ಮುಖಾಂತರವಾಗಿ ಭದ್ರತೆ ನೀಡುವ ಉದ್ದೇಶದಿಂದ ಈ ಕೆಲವೊಂದು ರೂಲ್ಸ್ಗಳನ್ನು ಜಾರಿಗೊಳಿಸ್ತಾ ಇದೆ. ಈ ರೂಲ್ಸ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ದೇಶದಾದ್ಯಂತ ಡಿಜಿಟಲ್ ಪಾವತಿಯ ಸುರಕ್ಷತೆಗಾಗಿ ಸಾಗುವ ಉದ್ದೇಶದಿಂದ ಈ ಹೊಸ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಇದಕ್ಕೆಲ್ಲ ನಾವೆಲ್ಲ ಕೈ ಜೋಡಿಸ್ಬೇಕು. ಥ್ಯಾಂಕ್ ಯು. ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮಗೆ ಈ ರೂಲ್ಸ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ.